ಸೌಜನ್ಯನಿಗೆ ಅತ್ಯಾಚಾರ ಆಗಿಲ್ಲ ಅಂತ ಹೇಳುದು ಅಥವಾ ಸೌಜನ್ಯ ಕೊಲೆ ನಡೆದಿಲ್ಲ ಅಂತ ಹೇಳುದು? ಯಾರು ಹೇಳಿದ್ರು? ಇಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಅಲ್ಲ, ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಹೆಣ್ಣು ಮಗಳ ನೋವು, ಹೆಣ್ಣು ಮಗಳ ಒಂದು ಕಷ್ಟ, ಹೆಣ್ಣು ಮಗಳ ಒಂದು ರೋದನೆ ಅದು ಅಂತ. ಕರೆಕ್ಟ್, ರೋದನೆ ಇಲ್ಲ ಅಂತ. ಇನ್ನು ಈಗ ಬದುಕಿದ್ರೆ ಆಕೆ ಇನ್ನೇನೋ ಆಗ್ತಿದ್ಲು. ಖಂಡಿತ. ಇವತ್ತು ಪಾಪ ಇದ್ದಿದ್ರೆ 30 ವರ್ಷದ ಹೆಣ್ಮಗಳು ಇವತ್ತು ಏನೋ ಸಾಧನೆ ಮಾಡ್ತಿದ್ಲು, ಏನೋ ಒಂದು ಆಗಿರ್ತಿತ್ತು. ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ. ಅವಳ ನ್ಯಾಯದ ವಿರುದ್ಧ ಕಿರಿಕೀರ್ತಿ ಮಾತಾಡ್ತಾ ಇದ್ದಾರೆ. ತಪ್ಪು ಕಲ್ಪನೆ ಜನರಲ್ಲಿದೆ. ಧರ್ಮಸ್ಥಳದ ಪರವಾಗಿ ಇದ್ದವರು ಸೌಜನ್ಯ ಪರ ಇಲ್ಲ ಅಂತಲ್ಲ. ಓಕೆ, ಸೌಜನ್ಯ ಪರ ಇದ್ದವರೆಲ್ಲರೂ ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಅಂತಾನೂ ಅಲ್ಲ. ಸೌಜನ್ಯ ಪರವಿದ್ದು ಧರ್ಮಸ್ಥಳವನ್ನು ವಿರೋಧಿಸುವ ಕೆಲವು ಬಣ ಇದೆ. ಧರ್ಮಸ್ಥಳದ ಪರವಿದ್ದು ಸೌಜನ್ಯಗಳನ್ನು ವಿರೋಧಿಸುವ ಒಂದು ಬಣವೂ ಇಲ್ಲ, ಒಬ್ಬ ವ್ಯಕ್ತಿಯೂ ಇಲ್ಲ. ಓಕೆ, ನಾವು ಸೌಜನ್ಯ ಪರವೂ ಹೌದು, ಧರ್ಮಸ್ಥಳದ ಪರವೂ ಹೌದು. ಓಕೆ, ಸೌಜನ್ಯ ನನ್ನ ಪ್ರತಿ ವಿಡಿಯೋ, ಪ್ರತಿ ಪೋಸ್ಟ್ ಮೊದಲ ಹ್ಯಾಶ್ಟ್ಯಾಗ್ ಬಂದು ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲಿ ಹೇಳಿದೀವಿ ಸೌಜನ್ಯಾಗೆ ನ್ಯಾಯ ಸಿಗಬಾರ್ದು ಅಂತ? ಓಕೆ, ಸೌಜನ್ಯಾಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇದ್ದ ಮಾರ್ಗಗಳನ್ನು ಮುಚ್ಚಿದವರು ಯಾರು ಅಂತ ಕೇಳ್ತಾ ಇದ್ದೀವಿ. ಕೇಸಿನ ದಿಕ್ಕನ್ನು ತಪ್ಪಿಸಿದವರು ಯಾರು ಅಂತ ಕೇಳ್ತಾ ಇದ್ದೀವಿ. ತನಿಖೆನೇ ಸರಿಯಾಗಲಿಲ್ಲ, ಮತ್ತೆ ಕೇಸಿನ ದಿಕ್ಕು ತನಿಖೆ ಈಗ 30 ರಿಂದ 40 ಜನರ ಆರಂಭಿಕ ಹೇಳಿಕೆಗಳನ್ನು ಪಡ್ಕೊಂಡ್ರು. ಇನ್ಫ್ಯಾಕ್ಟ್ ಬೇರೆ ಎಲ್ಲ ಬಿಟ್ಬಿಡ್ರಿ, ಸಂತೋಷ್ ರಾವ್ ಕನ್ಫೆಷನ್ ಲೆಟರ್ ಇದೆ. ಅವನು ಹೆದರಿಸಿ ಬರ್ಸ್ಕೊಂಡು ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಹೆದರಿಸಿ ಬರ್ಸಿರ್ಬೋದು. ಪೊಲೀಸ್ ಠಾಣೆಯಲ್ಲಿ ಕೊಡುವ ಯಾವುದೇ ಹೇಳಿಕೆಗಳು ಕೋರ್ಟ್ನಲ್ಲಿ ಅದು ಹೇಳಿಕೆಗಳಾಗಿ ಸಬ್ಮಿಟ್ ಆಗೋದಿಲ್ಲ. ಅದೇ ಹೇಳಿಕೆಗಳು ಅಲ್ಲಿ ಇರಬೇಕು ಅಂತ ನನಗೆ ಏನು ಪ್ರಶ್ನೆ ಇಲ್ಲ ನನಗೆ. ಇದರಲ್ಲಿ ನೀವು ತಿರುಚೋ ಪ್ರಯತ್ನವನ್ನು ಮಾಡಿಲ್ಲ, ನೀವು ಪೊಲೀಸ್ನವ್ರು ಹೆದರಿಸಿ ಬರೆಸ್ಕೊಂಡ್ರಿ, ಸಾಕ್ಷಿ ನಾಶವನ್ನು ಮಾಡಿದ್ರಿ, ಎಲ್ಲವೂ ಓಕೆ. ನೀವು ಹೇಳೋ ಪ್ರಕಾರ ಎಲ್ಲವೂ ಹಂಗೆ ಆಗಿದೆ. ಸೌಜನ್ಯಾಳ ಮಾವ ವಿಠ್ಠಲ್ ಗೌಡ ವಸಂತ ಗಿಳಿಯಾರ್ ಅವರ ಸ್ಟಿಂಗ್ ಆಪರೇಷನ್ನಲ್ಲಿ ಆಪೋಸಿಟ್ ಲಾಯರ್ಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಅದು ಯಾವ ಕಾರಣಕ್ಕೆ? ಓಕೆ, ಒಬ್ಬ ಪಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ ಕೇಸ್ನಲ್ಲಿ ಅವ್ನು ನಿರಪರಾಧಿ ಅಂತ ಪ್ರೂವ್ ಮಾಡಲಿಕ್ಕೆ ಅಂತ ಹೇಳಿದ್ರಲ್ಲ, ಅದು ಯಾವ ಕಾರಣಕ್ಕೆ? ಅವನನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಯಾಕೆ ಮಾಡಿದ್ರು ಆ ಕುಟುಂಬ? ಆ್ಯಂಡ್ ಮೋರ್ ಓವರ್, ನಾನು ಇವತ್ತಿಗೂ ನನಗೆ ಬೇಸರ ಇರೋದೇನು ಗೊತ್ತಾ, ರುದ್ರಮುನಿ ಅವರು CID ಆಫೀಸರ್ ಏನಾಗಿದ್ರು, ಇನ್ಚಾರ್ಜ್ ಆಗಿದ್ರು, COD ಐಒ ಆಗಿದ್ರು ರುದ್ರಮುನಿ ಅವರು, DYSP. ಅವರು ಸೌಜನ್ಯಾಳ ತಾಯಿಗೆ, ಕುಸುಮಾವತಿ ಅವರಿಗೆ ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳಮ್ಮ, ನಿನ್ನ ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ, ಕರೆಕ್ಟ್, ಪವಿತ್ರವಾಗಿ ಸತ್ತಿದ್ದಾಳೆ. ಮೆಡಿಕಲ್ ರಿಪೋರ್ಟ್ ನಾನು ಹೇಳ್ತಾ ಇರೋದು ಇದು FSL ಇಂದ ಬಂದವರದೇ ಮೆಡಿಕಲ್ ರಿಪೋರ್ಟ್. ಖಂಡಿತ, ನಾನು ಯಾವುದನ್ನು ಇಲ್ಲಿ ಇದಲ್ಲ. ಆಮೇಲೆ ಇದು CBI ವೆರಿಫೈಡ್, COD ವೆರಿಫೈಡ್, ಪೊಲೀಸ್ ಡಿಪಾರ್ಟ್ಮೆಂಟ್ ವೆರಿಫೈಡ್ ಆ್ಯಂಡ್ ಕೋರ್ಟ್ ವೆರಿಫೈಡ್, ಕೋರ್ಟ್ ಸೆಟ್ ವಿತ್ ವೆರಿಫೈಡ್, ಎವ್ರಿಥಿಂಗ್ ಈಸ್ ವೆರಿಫೈಡ್. ನಾನು ಇದನ್ನೇನು ತಿರ್ಚಿದ್ದಾರೆ ಮಾಡಿದ್ದಾರೆ ಅದಕ್ಕೆಲ್ಲ ನಾನು ಹೋಗಲ್ಲ. ನಾನು ವೆರಿಫೈಡ್ ಆನ್ ಲೀಗಲ್ ಲೀಗಲ್ ನೋಟ್ ಆನ್ ಲೀಗಲ್ ಪೇಪರ್ಸ್ ಐ ಆಮ್ ಸೇಯಿಂಗ್ ದಿಸ್. ಕರೆಕ್ಟ್. ಆಕೆಗೆ ಅತ್ಯಾಚಾರ ಆಗಿಲ್ಲ ಇನ್ ಸೆನ್ಸ್ ಇಂಟರ್ಕೋರ್ಸ್ ಆಗಿಲ್ಲ. ಕರೆಕ್ಟ್. ಯಾಕಂದರೆ ತುಂಬ ಸ್ಪಷ್ಟವಾದ ಮೆಡಿಕಲ್ ರಿಪೋರ್ಟ್ನಲ್ಲಿ ಫಿಮೋಸಿಸ್ ಅನ್ನುವ ಕಾಯಿಲೆಯನ್ನು ಸಂತೋಷ್ ರಾವ್ ಹೊಂದಿದ್ದ. ಫಿಮೋಸಿಸ್ ಅಂದರೆ ಅವನ ಶಿಶ್ನದ ಮುಂದಿನ ಚರ್ಮ ಹಿಂದೆ ಬರುವುದಿಲ್ಲ. ಅಪ್ಪಿ ಅವನೆಲ್ಲಾದರೂ ಸಂಭೋಗಕ್ಕೆ ಪ್ರಯತ್ನಿಸಿದರೆ ಅವನಿಗೆ ಗಾಯಗಳಾಗುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಅವನು ಮೃಗೀಯ ವರ್ತನೆಯನ್ನು ಮಾಡಿ ಅವಳನ್ನು ಅತ್ಯಾಚಾರ ಅಂದರೆ ಸಂಭೋಗ ಮಾಡದೆ ಅವಳನ್ನು ಕೊಲೆ ಮಾಡಿದ. ಕರೆಕ್ಟ್. ಇದು ವರದಿ ಅಲ್ವಾ? ಕರೆಕ್ಟ್. ಅವರಮ್ಮ ಒಂದು ವಾರದ ಕೆಳಗಡೆ ಒಬ್ಬ ಯೂಟ್ಯೂಬರ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಾರೆ, ನನ್ನ ಮಗಳಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ. ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದರೆ ಅದನ್ನು ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಬೇಕಾದ್ರೆ ನಮಗನ್ಸಲ್ವಾ? ಎಂಥ ತಾಯಿ ಮರಾಯ್ತಿ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ? ಓಕೆ. ವೈದ್ಯಕೀಯ ವರದಿಯ ಮೇಲೆ ಬೆಲೆ ಇಲ್ಲ, ಕಾನೂನು ಹೇಳಿದ್ದನ್ನು ನಂಬಲ್ಲ, ಘನನ್ಯಾಯಾಲಯ ಹೇಳಿದ್ದನ್ನು ನಂಬಲ್ಲ, ನಿಮ್ಮ ಕಲ್ಪನೆಯೇ ಸತ್ಯ ಎಂದು ನಂಬಿ ನಿಮ್ಮ ಮಗಳನ್ನು ಪಾಪ ಎಲ್ಲೋ ನಾನು ಪವಿತ್ರವಾಗಿ ಸತ್ಯ ಅಂತ ಸ್ವರ್ಗದಲ್ಲಿರೋ ಒಂದು ಹೆಣ್ಣುಮಗುಗೆ ಅವಳಿಗೆ ಅವರ ತಾಯಿನೇ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಯಿತು ಅಂತಂದರೆ ಆ ಹೆಣ್ಣುಮಗು ನೊಂದುಕೊಳ್ಳಲ್ವೇ? ಆಕೆ ಶಕ್ತಿ ಇದೆ ಅಂತೇಳಿ ಇವರೆಲ್ಲ ಉದ್ದುದ್ದ ಭಾಷಣ ಬೀತಾರಲ್ಲ, ಬಂದು ದೇವಿ ಅವತಾರವಾಗಿ ಬರ್ತಾಳೆ, ಸೌಜನ್ಯ ಶಕ್ತಿ ಇದು ಅಂತಾರಲ್ಲ, ಆ ಸೌಜನ್ಯ ಶಕ್ತಿಗೆ ಮಾಡ್ತಿರೋ ಅವಮಾನ ಅಲ್ವಾ? ಒಂದು ದೇವಿಗೆ ಮಾಡ್ತಿರೋ ಅವಮಾನ ಅಲ್ವಾ? ಏನು ಮಾಡ್ತಿದ್ದಾರೆ ಇವರು? ಇವ್ರುಗಳ ಏನು ಅಪೇಕ್ಷೆಗಳನ್ನು, ಇವರ ದಾಹಗಳನ್ನು ತೀರಿಸ್ಕೊಳ್ಳೋಕ್ಕೆ ಆ ಹೆಣ್ಮಗಳನ್ನು ಇವತ್ತಿಗೂ ಬಳಸ್ಕೊಂಡು ಲಾಸ್ಟಿಗೆ ಆ ಹೆಣ್ಮಕ್ಳು ಗ್ಯಾಂಗ್ ರೇಪ್ ಆಯಿತು ಅಂತ ಹೇಳುವಂತಕ್ಕೆ ಬಂದುಬಿಟ್ರ ನೀವು. 3 ಜನ, ಯಾರು 3 ಜನರ ಮೇಲೆ ಇವರು ಬೆರಳು ತೋರಿಸಿದ್ರು? 4 ಜನರ ಮೇಲೆ ಬೆರಳು ತೋರಿಸಿದ್ರು, ಒಬ್ಬರ ಹೆಸರನ್ನು ಕೋರ್ಟ್ನಲ್ಲಿ ಸೇರಿಸಲೇ ಇಲ್ಲ ಬಿಡಿ.
ಯಾರು ನಿಶ್ಚಲ್ ಜೈನ್ ಹೆಸರನ್ನು ಕೋರ್ಟ್ಗೆ ಸೇರಿಸಲೇ ಇಲ್ಲ. ಅದು ಬರೀ ಮಾಧ್ಯಮಗಳ ಎದುರಿನಲ್ಲಿ ಸೋಷಿಯಲ್ ಇವತ್ತಿಗೂ ಸೋಷಿಯಲ್ ಮೀಡಿಯಾದ ಹೆಸರು ಮಾತ್ರ ಸೀಮಿತ ಇಟ್ಟರಷ್ಟೇ ಬಿಟ್ಟರೆ ಅವನ ಹೆಸರನ್ನು ಕೋರ್ಟ್ನಲ್ಲಿ ಸೇರಿಸಲೇ ಇಲ್ಲ. ಇವ್ರು 3 ಜನರ ಹೆಸರು ಸೇರಿಸೋದು ಇವರೇ ಸೇರಿಸಿರೋದು, ಪೊಲೀಸ್ ಅಲ್ಲ. ಮತ್ತೆ ಹೌದೌದು, ಇವರೇ ಹೇಳಿ ಸೇರಿಸಿರೋದು. ಎಸ್, ಅದನ್ನ ಮತ್ತೆ ಅದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತೆ ಇವ್ರು 3 ಜನರ ಹೆಸರನ್ನು ಯಾಕೆ ಸೇರಿಸಿದ್ರು ಅನ್ನೋದನ್ನ ಫಸ್ಟ್ ಕೇಳ್ಕೊಳ್ಳಿ. ಮತ್ತೆ ಇದು ಕೇಳಿರಬಹುದು, ಮತ್ತೆ ಕೇಳ್ತಾ ಇದ್ದೀನಿ. ಯಾಕೆ ಸೇರಿಸಿದ್ರು ಅಂತಂದ್ರೆ TV9 ಡಿಸ್ಕಷನ್ ಅಲ್ಲಿ ಕುಸುಮಾವತಿ ಅವರು ಕೂತಾಗ ಅಣ್ಣಪ್ಪ ಸ್ವಾಮಿ ಅವರ ತಲೆಗೆ ಹಾಕಿದಂತೆ ನಿನ್ನ ಬಾಯಿಯಿಂದ 3 ಹೆಸರು ಹೇಳು ಅಂತ ಅಣ್ಣಪ್ಪ ಸ್ವಾಮಿ ಹೇಳಿದ್ರಂತೆ. ಈ 3 ಹೆಸರು ಹೇಳು ನೀನು ಅಂತ ಹೇಳಿದ್ರಂತೆ. ಹಾಗಾಗಿ ಹೇಳಿಬಿಟ್ರಂತ ಅವ್ರ ಹೆಸರು. ನೋಡಿದ್ರಾ? ಇಲ್ಲ. ಸಾಕ್ಷಿ ಉಂಟಾ? ಇಲ್ಲ. ಹೇಗೆ ಹೇಳಿದ್ರಿ? ಅಣ್ಣಪ್ಪ ಸ್ವಾಮಿ ಹೇಳಲಿಕ್ಕೆ ಹೇಳಿದ್ರು, ನಾನು ಹೇಳಿದೆ ಹೆಸರನ್ನ. ಅಣ್ಣಪ್ಪ ಸ್ವಾಮಿ ಹೆಸರು ಹೇಳಲಿಕ್ಕೆ ಹೇಳಿದ್ರು, ಹೆಸರು ಹೇಳಿದ್ರಿ. ಅಣ್ಣಪ್ಪ ಸ್ವಾಮಿ ಹತ್ರ ಹೋಗಿ ಆಣೆ ಮಾಡೋಣ ಬನ್ನಿ ಅಂತ ಇವ್ರು 3 ಜನ ಕರೆದ್ರಲ್ಲ. ಇವ್ರು 3 ಜನ ಅಣ್ಣಪ್ಪ ಸ್ವಾಮಿನ ಮುಟ್ಟ ಆಣೆ ಮಾಡಿದ್ರಲ್ಲ, ಈ ಕೇಸ್ಗೂ ನಮಗೂ ಸಂಬಂಧ ಇಲ್ಲ, ನಾವು ಈ ತಪ್ಪನ್ನು ಮಾಡಿಲ್ಲ ಅಂತ ಆಣೆ ಮಾಡಬೇಕಾದ್ರೆ ಕುಸುಮಾವತಿ ಅವರು ಆಣೆ ಮಾಡಿದೆ ಅಲ್ಲಿಂದ ಯಾಕೆ ಹೊರಡೆ ಹೋದ್ರು ಅವತ್ತು? ಅದೇ ಅಣ್ಣಪ್ಪ ಅಲ್ವಾ ಬಾಯ್ ಬಿಡಿಸಿದ್ದು? ಅಣ್ಣಪ್ಪ ನೀನೇ ಕೊಟ್ಟ ಹೆಸರು, ನಿನ್ನ ಮೇಲೆ ಆಣೆ ಮಾಡ್ತಾ ಇದ್ದೀನಿ ಅಂತ ಮಾಡ್ಬಿಡ್ಬೋದಿತ್ತಲ್ಲ ಅವತ್ತು ಅಣ್ಣಪ್ಪ. ಯಾಕೆ? ಅಣ್ಣಪ್ಪನ ಶಕ್ತಿ ಆ ಕ್ಷೇತ್ರದಲ್ಲಿದ್ದವ್ರಿಗೆ ಗೊತ್ತಿಲ್ವಾ? ಬಿಟ್ಬಿಡ್ತಾನೆ ಅಣ್ಣಪ್ಪ ಅಂತ ಗೊತ್ತು ಅವ್ರಿಗೆ. ಇದನ್ನು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಹೇಳುವ ಹೇಳಿಕೆಗಳು ಬೇರೆ, ಮಾಧ್ಯಮದಲ್ಲಿ ಕೂತು ಇವರು ಕೊಡುವ ಹೇಳಿಕೆಗಳು ಬೇರೆ, ನ್ಯಾಯಾಲಯದಲ್ಲಿ ಇವರು ಕೊಡುವ ಹೇಳಿಕೆಗಳು ಬೇರೆ. 3ಕ್ಕೂ ವ್ಯತ್ಯಾಸ ಇದೆ. ನ್ಯಾಯಾಲಯದಲ್ಲಿ ಇದೇ ಹೇಳಿಕೆಗಳನ್ನು ಕೊಟ್ಟರೆ ಇವರು ಕಂಟೆಂಪ್ಟು ಆಗ್ತಾರೆ, ಅಟ್ ದ ಸೇಮ್ ಟೈಮ್ ಕೇಸ್ ಹಾಕ್ಸ್ಕೊಂಡು ಒಳಗಡೆ ಹೋಗ್ತಾರೆ. ಗೊತ್ತು ಅವ್ರಿಗೆ ಅಲ್ಲಿ ಹೇಳಬಾರ್ದು ಅಂತ. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ನಂಬಲಿ.